ಗಮನಿಸ್ತಾ ಹೋಗೋಣ. ಎರಡನೇ ಮದುವೆ ಆಗೋದಕ್ಕೆ ಹೊರಟಿದ್ದ ಪತಿಗೆ ಮೊದಲ ಪತ್ನಿ ಶಾಕ್ ಕೊಟ್ಟಿರುವಂತಹ ಘಟನೆ ನಡೆದಿದೆ. ಮದುವೆ ಆಗ್ಬೇಕು ಅನ್ನುವಷ್ಟರಲ್ಲಿಯೇ ಮೊದಲ ಪತ್ನಿ ಎಂಟ್ರಿ ಕೊಟ್ಟಿರೋದು, ನನಗೆ ಡಿವೋರ್ಸ್ ಅನ್ನ ಕೊಡದೆ ನೀನ್ ಹೆಂಗ್ ಮದುವೆ ಆಗೋದಕ್ಕೆ ಹೋದೆ ಅನ್ನುವಂತ ಪ್ರಶ್ನೆ ಮಾಡಿರೋದು. ತಾಳಿ ಕಟ್ಟುವ ವೇಳೆ ಮದುವೆ ನಿಲ್ಲಿಸಿರೋದು ಮೊದಲ ಪತ್ನಿ. ತುಮಕೂರಿನ ಯಡಿಯೂರಿನ SLN ಮಂಟಪದಲ್ಲಿ ನಡೆದಿರುವ ಘಟನೆ ಇದು. ಎರಡನೇ ಮದುವೆ ಆಗುವ ಸಂದರ್ಭದಲ್ಲಿ ಮೊದಲ ಪತ್ನಿಯ ಎಂಟ್ರಿ ಆಗುತ್ತೆ. ಡಿವೋರ್ಸ್ ಕೊಡದೆ ಮದುವೆ ಆಗ್ತಾ ಇದ್ದ ಪತಿರಾಯ, ತಾಳಿ ಕಟ್ಟುವ ವೇಳೆ ಮದುವೆಯನ್ನು ನಿಲ್ಲಿಸಿದ ಮೊದಲ ಪತ್ನಿ. ತುಮಕೂರಿನ ಯಡಿಯೂರಿನ SLN ಮಂಟಪದಲ್ಲಿ ಈ ಘಟನೆ ನಡೆದಿದೆ. ಎರಡನೇ ಮದುವೆಗೆ ರೆಡಿ ಆಗಿದ್ದ ಪತಿಗೆ ಶಾಕ್ ಕಾದಿತ್ತು. ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಷ್ಟರಲ್ಲಿ ಮೊದಲ ಪತ್ನಿ ಎಂಟ್ರಿ ಕೊಟ್ಟಿರೋದು. ಡಿವೋರ್ಸ್ ಕೊಡದೆ ಅದು ಹೆಂಗೆ ಎರಡನೇ ಮದುವೆ ಆಗ್ತಾ ಇದೆಯಾ ನೀನು ಅಂತ ಹೇಳಿ ಮದುವೆಯನ್ನು ನಿಲ್ಲಿಸಿರುವ ಘಟನೆಯೊಂದು ತುಮಕೂರಿನ ಯಡಿಯೂರಿನ SLN ಕಲ್ಯಾಣ ಮಂಟಪದಲ್ಲಿ ನಡೆದಿದೆ. ನನ್ನ ಹಸ್ಬೆಂಡ್ ಹೆಸರು ಹರೀಶ್ ಪ್ರಸಾದ್, ಹುಡುಗಿ ಹೆಸರು ಬಂದು ಪುಣ್ಯಶ್ರೀ. ಸೊ ನನ್ಗೆ ಇನ್ಫಾರ್ಮೇಶನ್ ಇಲ್ದೇನೆ, ನನ್ಗಿನ್ನೂ ಡಿವೋರ್ಸ್ ಕೊಡ್ದೇನೆ ಬಂದು ಇಲ್ಲಿ ಸೆಕೆಂಡ್ ಮ್ಯಾರೇಜ್ ಆಗ್ತಾ ಇದ್ರು. ನಾವು ಹೋಗಿ ನಿಲ್ಸಿ ಇವಾಗ ಪೊಲೀಸ್ ಸ್ಟೇಷನ್ 2014ರಲ್ಲಿ ಲೇಪಾಕ್ಷಿ ಜೊತೆಗೆ ಹರಿಪ್ರಸಾದ್ ಮದುವೆ ಆಗಿರ್ತಾರೆ. 10 ವರ್ಷ ಸಂಸಾರ ಮಾಡಿ ಕೌಟುಂಬಿಕ ಕಲಹಕ್ಕೆ ಇವರು ಬೇರೆಯಾಗಿರ್ತಾರೆ. ಮಂಡ್ಯ ಮೂಲದ ಯುವತಿಯ ಜೊತೆಗೆ ಮದುವೆಗೆ ರೆಡಿ ಆಗಿದ್ದ ಈತ ಯಡಿಯೂರಿನ SLN ಕಲ್ಯಾಣ ಮಂಟಪದಲ್ಲಿ ಮತ್ತೊಂದು ಮದುವೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಅಮೃತೂರು ಪೊಲೀಸರ ಜೊತೆಗೆ ಎಂಟ್ರಿ ಕೊಟ್ಟಿದ್ದು ಮೊದಲ ಪತ್ನಿ. ನನಗೆ ಡಿವೋರ್ಸ್ ಕೊಡದೆ ಮೋಸ ಮಾಡಿದ್ದೀಯಾ ಅಂತ ಗಲಾಟೆ ಮಾಡಿರೋದು. 2014ರಲ್ಲಿ ಲೇಪಾಕ್ಷಿ ಜೊತೆಗೆ ಹರಿಪ್ರಸಾದ್ ಮದುವೆ ಆಗಿರುತ್ತೆ. 10 ವರ್ಷ ಸಂಸಾರ ಮಾಡಿ ಕೌಟುಂಬಿಕ ಕಲಹದ ಕಾರಣದಿಂದ ಇವರು ಬೇರೆಯಾಗಿರ್ತಾರೆ. ಮಂಡ್ಯ ಮೂಲದ ಯುವತಿಯ ಜೊತೆಗೆ ಮತ್ತೊಂದು ಮದುವೆಗೆ ಹರಿಪ್ರಸಾದ್ ರೆಡಿಯಾಗಿತ್ತು. ಮದುವೆಯಾಗುವ ಟೈಮಲ್ಲಿ ಮೊದಲ ಪತ್ನಿಯ ಎಂಟ್ರಿ ಆಗಿದೆ. ಕೊಡ್ದೇನೆ. ನನ್ನ ಹಸ್ಬೆಂಡ್ ಹೆಸರು ಹರೀಶ್ ಪ್ರಸಾದ್, ಹುಡುಗಿ ಹೆಸರು ಬಂದು ಪುಣ್ಯಶ್ರೀ. ಸೊ ನನ್ಗೆ ಇನ್ಫಾರ್ಮೇಶನ್ ಇಲ್ದೇನೆ, ನನ್ಗಿನ್ನೂ ಡಿವೋರ್ಸ್ ಕೊಡ್ದೇನೆ ಬಂದು ಇಲ್ಲಿ ಸೆಕೆಂಡ್ ಮ್ಯಾರೇಜ್ ಆಗ್ತಾ ಇದ್ರು. ನಾವು ಹೋಗಿ ನಿಲ್ಸಿ ಇವಾಗ ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ, ಅಮೃತೂರು ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ. ಎಲ್ಲಿ ಮದುವೆ ಮಾಡ್ಕೊತಾ ಇದ್ರು? ಯಡಿಯೂರಲ್ಲಿ SLN ಕನ್ವೆನ್ಷನ್ ಹಾಲ್ ಅಲ್ಲಿ. ನಿಮಗೆ ಗೊತ್ತಿರ್ಲಿಲ್ವಾ ಮದುವೆ ಆಗ್ತಾ ಇರೋದು? ಮದುವೆ ಆಗ್ತಿರೋದೆಲ್ಲ ಏನೂ ಗೊತ್ತಿರ್ಲಿಲ್ಲ. ಬಟ್ ಸ್ಟ್ರೇಂಜರ್ಸ್ ಇಂದ ಇನ್ಫಾರ್ಮೇಶನ್ ಸಿಕ್ತು. ಇಲ್ಲಿ ಇನ್ವಿಟೇಷನ್ ಬಿಟ್ಟು ಹೋಗಿದ್ರು ಮನೆ ಹತ್ರ, ಅದರಿಂದ ಬಂದಿದ್ವಿ. ಎಷ್ಟು ವರ್ಷ ಆಗಿದ್ದು ನಿಮ್ಮ ಮದುವೆ ಆಗಿ? ಮದುವೆ ಆಗಿ 11 ವರ್ಷ ಆಯ್ತು. 11 ವರ್ಷ. ಏನ್ ನೀವಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಇತ್ತಾ? ಏನಿತ್ತು ಭಿನ್ನಾಭಿಪ್ರಾಯ? ನಾವು ಸಪರೇಟ್ ಆಗಿದ್ದಾಗ ಏನೂ ಇರ್ಲಿಲ್ಲ. ಮತ್ತೆ ಇವ್ರು ಮದುವೆ ಮಾಡ್ಕೊಂಡು 2ನೇ ಸಲ ನನಗೆ ಮದುವೆ ಮಾಡ್ಕೊಂಡು ನಮ್ಮ ಹಸ್ಬೆಂಡ್ ನಮ್ಮ ಅತ್ತೆ ಮನೆಗೆ ಹೋದೆ. ಅಲ್ಲಿ ಅವ್ರ 4 ಜನ ಅವ್ರ ಅಕ್ಕಂದಿರು ಮತ್ತೆ ನಮ್ಮ ಅತ್ತೆ ಅವರೆಲ್ಲ ಟಾರ್ಚರ್ ಮಾಡ್ತಾ ಇದ್ರು. ಅದ್ರ ಮಧ್ಯದಲ್ಲಿ ಇವ್ರಿಗೆ ಅಫೇರ್ಗಳು ನಡೀತಾ ಇತ್ತು. ನನ್ನ ಹಸ್ಬೆಂಡ್ ಹೆಸರು ಹರೀಶ್ ಪ್ರಸಾದ್, ಹುಡುಗಿ ಹೆಸರು ಬಂದು ಪುಣ್ಯಶ್ರೀ. ಸೊ ನನ್ಗೆ ಇನ್ಫಾರ್ಮೇಶನ್ ಇಲ್ದೇನೆ, ನನ್ಗಿನ್ನೂ ಡಿವೋರ್ಸ್ ಕೊಡ್ದೇನೆ ಬಂದು ಇಲ್ಲಿ ಸೆಕೆಂಡ್ ಮ್ಯಾರೇಜ್ ಆಗ್ತಾ ಇದ್ರು. ನಾವು ಹೋಗಿ ನಿಲ್ಸಿ ಇವಾಗ ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ, ಅಮೃತೂರು ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ. ಎಲ್ಲಿ ಮದುವೆ ಮಾಡ್ಕೊತಾ ಇದ್ರು? ಯಡಿಯೂರಲ್ಲಿ SLN ಕನ್ವೆನ್ಷನ್ ಹಾಲ್ ಅಲ್ಲಿ. ನಿಮಗೆ ಗೊತ್ತಿರ್ಲಿಲ್ವಾ ಮದುವೆ ಆಗ್ತಾ ಇರೋದು? ಮದುವೆ ಆಗ್ತಿರೋದೆಲ್ಲ ಏನೂ ಗೊತ್ತಿರ್ಲಿಲ್ಲ. ಬಟ್ ಸ್ಟ್ರೇಂಜರ್ಸ್ ಇಂದ ಇನ್ಫಾರ್ಮೇಶನ್ ಸಿಕ್ತು. ಇಲ್ಲಿ ಇನ್ವಿಟೇಷನ್ ಬಿಟ್ಟು ಹೋಗಿದ್ರು ಮನೆ ಹತ್ರ, ಅದರಿಂದ ಬಂದಿದ್ವಿ. ಎಷ್ಟು ವರ್ಷ ಆಗಿದ್ದು ನಿಮ್ಮ ಮದುವೆ ಆಗಿ? ಮದುವೆ ಆಗಿ 11 ವರ್ಷ ಆಯ್ತು. 11 ವರ್ಷ. ನೋಡಿ, ಇದು ಈ ಒಂದು ಘಟನೆಯ ಕಥೆ. ಸ್ವತಃ ಈಗ ಮೊದಲ ಪತ್ನಿ ಹೇಳ್ತಾ ಇದ್ದದನ್ನ ತಾವು ಕೇಳಿಸ್ಕೊಂಡ್ರಿ. 2014ರಲ್ಲಿ ಮದುವೆ ಆಗಿದ್ರು. ತಮಗೆ ಏನೂ ಮಾಹಿತಿ ಇಲ್ಲದೆ ಈ ರೀತಿ ಮತ್ತೊಂದು ಮದುವೆ ಆಗ್ತಾ ಇರೋದು, ಅದು ನನಗೆ ವಿಚ್ಛೇದನವನ್ನು ನೀಡಿಲ್ಲ, ಇದು ಹೇಗೆ ಸಾಧ್ಯ ಅನ್ನುವಂತಹ ವಿಚಾರ. ಹಿಂಗಾಗಿ ನಾನು ಪೊಲೀಸರೊತ್ತಿಗೆ ಕಲ್ಯಾಣ ಮಂಟಪಕ್ಕೆ ಎಂಟ್ರಿ ಕೊಟ್ಟಿದ್ದೇನೆ, ನನಗೆ ನ್ಯಾಯ ಬೇಕು ಅನ್ನುವಂಥದ್ದು ಇವರ ಬೇಡಿಕೆ ಆಗಿದೆ. ನಿಲ್ಸಿ ಇವಾಗ. ನನ್ನ ಹಸ್ಬೆಂಡ್ ಹೆಸರು ಹರೀಶ್ ಪ್ರಸಾದ್, ಹುಡುಗಿ ಹೆಸರು ಬಂದು ಪುಣ್ಯಶ್ರೀ. ಸೊ ನನ್ಗೆ ಇನ್ಫಾರ್ಮೇಶನ್ ಇಲ್ದೇನೆ, ನನ್ಗಿನ್ನೂ ಡಿವೋರ್ಸ್ ಕೊಡ್ದೇನೆ ಬಂದು ಇಲ್ಲಿ ಸೆಕೆಂಡ್ ಮ್ಯಾರೇಜ್ ಆಗ್ತಾ ಇದ್ರು. ನಾವು ಹೋಗಿ ನಿಲ್ಸಿ ಇವಾಗ ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ, ಅಮೃತೂರು ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ. ಎಲ್ಲಿ ಮದುವೆ ಮಾಡ್ಕೊತಾ ಇದ್ರು? ಯಡಿಯೂರಲ್ಲಿ SLN ಕನ್ವೆನ್ಷನ್ ಹಾಲ್ ಅಲ್ಲಿ. ನಿಮಗೆ ಗೊತ್ತಿರ್ಲಿಲ್ವಾ ಮದುವೆ ಆಗ್ತಾ ಇರೋದು? ಮದುವೆ ಆಗ್ತಿರೋದೆಲ್ಲ ಏನೂ ಗೊತ್ತಿರ್ಲಿಲ್ಲ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಜಗದೀಶ್. ಈಗ ಫೋನ್ ಸಂಪರ್ಕದಲ್ಲಿ. ಜಗದೀಶ್, ಏನ್ ಕಥೆ ಇದು? ಈಗ ಸದ್ಯ ಈ ಹರಿಪ್ರಸಾದ್ ಅಂಡ್ ಫ್ಯಾಮಿಲಿ ಅವ್ರು ಹೇಳೋದೇನು?
ಇವರ ಬೇಡಿಕೆ ಏನು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀವಿ? ಶ್ರೀಪಾದ್, ಇವತ್ತು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಯಡಿಯೂರಿನಲ್ಲಿರ್ತಕ್ಕಂಥ SLN ಕಲ್ಯಾಣ ಮಂಟಪದಲ್ಲಿ ಸಿನಿಮೆಯ ರೀತಿಯಲ್ಲಿ ಇವತ್ತೊಂದು ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಅಂದ್ರೆ ಮೊದಲ ಪತ್ನಿಗೆ ಡಿವೋರ್ಸ್ ಅನ್ನ ಕೊಡದೆ ಎರಡನೇ ಮದುವೆಗೆ ಹೊರಟಿದ್ದಂತ ಪತಿರಾಯನಿಗೆ ಮೊದಲ ಪತ್ನಿ ಶಾಕ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಈಕೆ ಏನೋ ಬೆಂಗಳೂರು ಮೂಲದ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಏನು ಹರಿಪ್ರಸಾದ್ ಎಂಬಾತ ಇದ್ದಾನೆ. ಆತ ಏನು ಮೊದಲ ಪತ್ನಿ ಆಗಿದ್ದಂತಹ ಲೇಪಾಕ್ಷಿ ಎಂಬಾಕೆಯನ್ನು ಕೂಡ 2014ರಲ್ಲಿ ಕೂಡ ಮದುವೆ ಆಗಿರ್ತಕ್ಕಂಥದ್ದು. ಆದ್ರೆ 10 ವರ್ಷಗಳ ಕಾಲ ಆಕೆಯ ಜೊತೆ ಸಂಸಾರವನ್ನು ಕೂಡ ಮಾಡಿ ಮತ್ತೆ ಆಕೆಯನ್ನ ಅಂದ್ರೆ 10 ವರ್ಷಗಳ ಜೊತೆ ಇದ್ದು ಕೂಡ 2 ವರ್ಷಗಳ ಹಿಂದೆ ಒಂದು ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಅವರಿಬ್ರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಕೂಡ ಆಗಿತ್ತು. ಆದ್ರೆ ಇಬ್ರು ಕೂಡ ಬೇರೆ ಬೇರೆ ಇದ್ರು. ಆದ್ರೆ ಆಕೆಗೆ ಏಕೈಕಾಗಿ ಅಂದ್ರೆ ಡಿವೋರ್ಸ್ ಅನ್ನ ಕೊಡದೆ ಇವತ್ತು ಮದುವೆ ಆಗೋದಕ್ಕೆ ಕೂಡ ಹೊರಟಿರ್ತಕ್ಕಂಥದ್ದು. ಇದೇ ಒಂದು ವೇಳೆಯಲ್ಲಿ ಮೊದಲನ ಪತ್ನಿ ತನ್ನ ವಕೀಲರು ಮತ್ತೆ ಅಮೃತೂರು ಪೊಲೀಸರ ಜೊತೆಯಾಗಿ ಏನು ತಾಳಿ ಕಟ್ಟುವಂತ ಒಂದು ಸಮಯದಲ್ಲಿ ಬಂದು ಮದುವೆಯನ್ನು ಕೂಡ ಸ್ಟಾಪ್ ಮಾಡ್ತಿರ್ತಕ್ಕಂಥದ್ದು. ಅಂದ್ರೆ ನನಗೆ ಡಿವೋರ್ಸ್ ಅನ್ನ ಕೊಡದೆ ಏಕಾಏಕಿ ನನಗೆ ಮೋಸವನ್ನ ಮಾಡಿ ನೀನು ಮದುವೆ ಆಗ್ತಾ ಇದೆಯಾ ಅಂತ ಹೇಳಿ ಆರೋಪವನ್ನ ಮಾಡಿ ಏನು ಅಲ್ಲಿ ತನ್ನ ಸಂಬಂಧಿಕರ ಜೊತೆ ಬಂದು ಮದುವೆಯನ್ನು ಕೂಡ ನಿಲ್ಸಿರ್ತಕ್ಕಂಥದ್ದು. ಈಗ ಆ ಒಂದು ಘಟನೆ ಸಂಬಂಧ ಈಗ ವಧು ಏನಿದ್ದಾನೆ ಆತನನ್ನು ಕೂಡ ಈಗ ಅಮೃತೂರು ಪೊಲೀಸರು ಕೂಡ ಈಗ ಮದುವೆಯನ್ನು ನಿಲ್ಲಿಸಿ ಈಗ ಪೊಲೀಸ್ ಠಾಣೆಗೆ ಕೂಡ ಕರೆದಿರ್ತಕ್ಕಂಥದ್ದು. ಒಟ್ಟಲ್ಲಿ ಇನ್ನೊಂದು ಕಡೆ ಈ ಒಂದು ಘಟನೆ ಸಿನಿಮೆಯ ರೀತಿಯಲ್ಲಿ ಕೂಡ ನಡೆದಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಹಿನ್ನೆಲೆಯನ್ನು ನೋಡೋದಾದ್ರೆ ಏನೋ ಈ ಹರಿಪ್ರಸಾದ್ ವಧು ಇದ್ದಾನೆ ಆತ 2014ರಲ್ಲಿ ಈ ಒಂದು ಲೇಪಾಕ್ಷಿ ಎಂಬಾಕೆಯನ್ನು ಕೂಡ ಮದುವೆ ಆಗಿರ್ತಾನೆ. ಅಂದ್ರೆ 8ನೇ ತರಗತಿಯಲ್ಲೇ ಈತ ಲವ್ ಮಾಡಿ ಮದುವೆ ಆಗಿರ್ತಕ್ಕಂಥದ್ದು. ಅಂದ್ರೆ ಏನು 2014ರಲ್ಲಿ ಬೆಂಗಳೂರಿನ ಅಲ್ಲಿರ್ತಕ್ಕಂಥ ಮೈಸೂರು ರಸ್ತೆಯಲ್ಲಿರ್ತಕ್ಕಂಥ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಇಬ್ರು ಕೂಡ ಲವ್ ಅರೇಂಜ್ ಮ್ಯಾರೇಜ್ ಆಗಿ ಮದುವೆ ಆಗಿರ್ತಕ್ಕಂಥ. ಜೊತೆಗೆ 4.5 ವರ್ಷದ ಬಳಿಕ ಶೃಂಗೇರಿಯಲ್ಲಿ ಸಂಬಂಧಿಕರೆಲ್ಲರೂ ಕೂಡ ಸೇರಿ ಮದುವೆಯನ್ನು ಕೂಡ ಮಾಡಿರ್ತಾರೆ. ಆದ್ರೂ ಕೂಡ 10 ವರ್ಷ ಇಬ್ರು ಕೂಡ ಜೊತೆ ಕೂಡ ವಾಸ ಆಗಿದ್ರು. ಆದ್ರೆ 2 ವರ್ಷಗಳ ಹಿಂದೆ ಇಬ್ರು ಕೂಡ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಇಬ್ರು ಕೂಡ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ಬೇರೆ ಬೇರೆ ಆಗಿರ್ತಾರೆ. ಆದ್ರೆ ಏಕೈಕಿಯಾಗಿ ಆಕೆ ಕೂಡ ಒಂದು ಮಾಹಿತಿಯನ್ನು ಕೂಡ ಕೊಡದೆ ಈತ ದಿಢೀರನೆ ಬಂದು ಈಗ ಮದುವೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈ ಮದುವೆ ಬಗ್ಗೆ ಮಾಹಿತಿ ತಿಳಿದಂತ ಮೊದಲನೇ ಪತ್ನಿ ಏಕೈಕಿಯಾಗಿ ಬಂದು ಇವತ್ತು ಮದುವೆಯನ್ನು ಕೂಡ ನಿಲ್ಸಿರ್ತಕ್ಕಂಥದ್ದು. ಶ್ರೀಪಾದ್, ಈಗ ಸದ್ಯ ಅಮೃತೂರು ಪೊಲೀಸರು ಕೂಡ ಈಗ ಏನು ಮೊದಲ ಪತ್ನಿ ಇದು ಆಕೆಯ ಸಂಬಂಧಪಟ್ಟಂತೆ ಈಗ ದೂರನ್ನು ಕೂಡ ದಾಖಲಿಸ್ಕೊಳ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈಗ ಅಂದ್ರೆ ಆಕೆ ಏನ್ ಮಾಡಿದ್ಲು ಮತ್ತೆ ಇಬ್ಬರ ನಡುವೆ ಏನೇನೋ ನಡೆದಿತ್ತು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗಾಗಿ. ಏನು ಗೊತ್ತಿಲ್ಲ ಅಂತ ಏನಿಲ್ಲ, ಎಲ್ಲ ಗೊತ್ತಿದೆ. ಅವ್ರ ಅಮ್ಮನಿಗೂ ಗೊತ್ತಿದೆ, ಅವ್ರ ಅಮ್ಮನೂ ಗೊತ್ತಲ್ಲ. ಏನಪ್ಪ ಎಲ್ಲ ಮಾತಾಡ್ಬಾರ್ದು, ಎಲ್ಲ ಅವ್ರ ಅಮ್ಮನಿಗೂ ಗೊತ್ತಿದೆ, ಯಾಕೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿದೆ. ಗೊತ್ತಿದ್ದು ತಪ್ಪು ಮಾಡೋದು ತಪ್ಪು. ಇವಾಗ ನಿನ್ ಮಗಳಿಗೋ ಇವ್ರ ಮಗಳು ಆಗಿದ್ರೆ ಹಂಗೆ ಮಾಡಿದ್ರ ನಿನ್ ಮಗಳು ಮೊಮ್ಮಗಳು ಎಲ್ಲ ಗೊತ್ತಿದ್ದು ಮದುವೆ ಮಾಡ್ತಾ ಇದ್ದೀರಲ್ಲಮ್ಮ ನೀವು. ಹೆಂಗಮ್ಮ ಮದುವೆ ಮಾಡ್ತಾ ನಮ್ಗೇನು ಗೊತ್ತಿಲ್ಲ. ಗೊತ್ತಿದ್ರೆ ¡Gracias!